ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತಾನೆ ವಿಶ್ ಮಾಡ್ತೀವಿ ನಾವು. ರೀಸನ್ಸ್ ಓಕೆ ಕರೆಕ್ಟ್ ಇದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಅವ್ರದ್ದು ಇದು ಗೊತ್ತಾಗುತ್ತಲ್ಲ ಸರ್, ಅವ್ರು ಈ ತರ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ. ಅವ್ರು ತಗೊಳಕ್ ಇಷ್ಟಪಡಲ್ಲ ಅಂತ ಅಂದ್ಮೇಲೆ ನಾವು ಅದನ್ನ ಫೋರ್ಸ್ಫುಲಿ 1% ತಗೋಬಾರ್ದು ಬ್ರೋ. ನಾವು ತಿಂತೀವಿ ಹೊರತು ಅವ್ರಿಗಂತೂ ನೋವು ಕೊಡಲ್ಲ. ಬಿಟ್ಟು ಹೋಗಿರ್ತಾರ ಮತ್ತೇನ್ ಅವ್ರ ಹತ್ರ ಬಿಟ್ಟು ಹೋದ್ರ ಹತ್ರ ಏನು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೃತೇಶ್ ಮಾತಾಡ್ತಾ ಇದ್ದೀನಿ. ಗೈಸ್, ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಫ್ಯೂಚರಲ್ಲಿ ನೀವು ಪ್ರೀತಿ ಮಾಡೋ ಹುಡುಗಿ ಅಥವಾ ನೀವು ಪ್ರೀತಿ ಮಾಡೋ ಹುಡುಗ ನಿಮಗೆ ಒಂದಿನ ಕಾಲ್ ಮಾಡಿಬಿಟ್ಟು ನಾಳೆ ನನ್ನ ಮದುವೆ ಇದೆ ಬಾ ಅಂತ ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ನೀವೇನು ಮಾಡ್ತೀರಾ? ಕ್ವಶನ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ? ಸೊ ಇದೇ ಕ್ವಶನ್ ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಕೇಳ್ತಾ ಇದ್ದೀನಿ. ಅವರು ಯಾವ ಥರ ಡಿಫ್ರೆಂಟ್ ಆಗಿ ಆನ್ಸರ್ ಮಾಡಿದ್ದಾರೆ, ತುಂಬ ಮಜವಾಗಿ ಆನ್ಸರ್ ಮಾಡಿದ್ದಾರೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ನೀವ್ ಯಾರು ಲವ್ ಮಾಡಿ ಇಬ್ರು ಜೊತೆಗೆ ಚೆನ್ನಾಗಿದ್ದು ಒಂದಿನ ಸಡನ್ ಆಗಿ ಆ ಹುಡುಗಿ ನಿಮಗೆ ಕಾಲ್ ಮಾಡಿ ನಾಳೆ ನನ್ನ ಮದುವೆ ಇದೆ ಅಂತ ಇನ್ವೈಟ್ ಮಾಡಿದ್ರೆ ನೀವ್ ಏನ್ ಮಾಡ್ತೀರಾ? ಹೋಗ್ತೀನಿ, ಹೋಗ್ಬಿಟ್ಟು ಮದುವೆ ಎಲ್ಲ ಹಾಳು ಮಾಡ್ಬಿಡ್ತೀನಿ. ನಿಜ, ಮದ್ವೆನೇ ಹಾಳು ಮಾಡ್ಬಿಡ್ತೀನಿ. ಹೋಗ್ಬಿಟ್ಟು ಫೋಟೋ ವಿಡಿಯೋ ಅವ್ರ ಮನೆಯವರಿಗೆಲ್ಲ ತೋರಿಸ್ತೀನಿ. ನಾನ್ ಮಾಡಿರೋದ್ರ ಸುಮ್ನೆ ಇರ್ಬೇಕು ಅವ್ರು ಅಷ್ಟೇ. ಇಲ್ಲ ಅಂದ್ರೆ ಹುಡುಗಿ ತಂದೆದಾಗಿ ಒಂದ್ ಫೋಟೋ ತೋರಿಸ್ತೀನಿ ಹಳೆವು. ಮತ್ ನಾನ್ ಹೆಂಗ್ ಹೋಗ್ತೀನಿ ಅಂತ ಹೇಳ್ತೀಯ? ಅದ್ ಬಾಡಿಗೆ ಆದ್ರೂ BMW ಒಳಗೆ ಹೋಗೋದು. ಬೆನ್ಸು BMW ಹಂಗೆ ಹೋಗೋದು ನಾನು. ಮತ್ತೆ ಹಿಂದ್ಗಡೆ 3-4 ಕಾರ್ ಹಿಂದ್ಗಡೆ ನನ್ನ ಹಿಂದೆ ಬರ್ಬೇಕು. ಮಜಾ ಆಯ. ಅವ್ರ ಮನೆ ಪರಿಸ್ಥಿತಿ ಆ ರೀತಿ ಮಾಡಿರ್ತಂದ್ಮೇಲೆ ಕರೆದಿದಾರಲ್ಲ, ಹೋಗ್ತೀರಾ? ಹೋಗ್ತೀರಾ? ಹೋಗೋದ್ಕಿಂತ ನೋವು ಜಾಸ್ತಿ ಆಗಿಸ್ತಾರೆ. ಯಾಕಂದ್ರೆ ಲವ್ ಮಾಡಿರ್ತೀವಲ್ಲ, ಹಂಗಾಗಿ ಇನ್ನೊಬ್ರ ಜೊತೆ ಅವ್ರನ್ನ ನೋಡಿ ತುಂಬಾ ನೋವಾಗಿಸ್ತಾರೆ. ಹೋಗಲ್ಲ ನೀವು? ಹೋಗಲ್ಲ. ಓಕೆ, ನೀವು ಬ್ರೋ? ಒಂದ್ 3 ದಿವಸ ಅಳ್ತೀನಿ ಬ್ರೋ. ಅದು ಬಿಟ್ಟು ಆರಾಮಾಗಿ ಮನೆ ಇರ್ತೀನಿ. ಮರ್ತೋಗ್ಬಿಡ್ತೀರಾ? ಸೂಪರ್. ನೀವು ಬ್ರೋ? ಹೋಗಲ್ಲ. ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತಾನೆ ವಿಶ್ ಮಾಡ್ತೀವಿ ನಾವು. ಆ ಮದ್ವೆಗೆ ಹೋಗ್ತೀರಾ? ಹೋಗ್ತೀವಿ. ಊಟಕ್ಕಾಗ್ಲಿ ಹೋಗ್ತೀನಿ ನಾನು. ಹೋಗ್ತೀರಾ? ಓಕೆ, ಅಷ್ಟು ಈಸಿಯಾಗಿ ಬಿಟ್ಕೊಡ್ತೀರಾ? ಈಸಿಯಾಗಿ ಅಂತಲ್ಲ, ಯಾರಿಗೂ ಫೋರ್ಸ್ ಮಾಡ್ಬಿಟ್ಟು ಏನೋ ಮಾಡಕ್ ಆಗಲ್ಲ, ಹಂಗಾಗಿ ಹೋಗ್ತೀನಿ. ಚೆನ್ನಾಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಓಕೆ, ಏನು ಕೇಳಲ್ವಾ ನೀವು ಅವ್ರಿಗೆ? ಇಲ್ಲ, ಪರ್ಸನಲ್ ಆಗಿ ಹೋಗಿ ಕೇಳ್ತೀನಿ. ರೀಸನ್ಸ್ ಓಕೆ ಕರೆಕ್ಟ್ ಇದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಇಲ್ಲ ತಪ್ಪು ಸಿಲಿ ರೀಸನ್ಸ್ ಅನ್ಸಿದ್ರೆ ಹೋಗಿ ಮಾತಾಡ್ತೀನಿ. ನಂಗೆ ಬೇಕು. ಹೋಗ್ತೀರಾ? ಹೋಗ್ತೀನಿ. ಹೋಗಲ್ಲ. ನೀವು ಏನಾದ್ರು ಕೇಳ್ತೀರಾ ಅವ್ರನ್ನ? ಏನು ಕೇಳಲ್ಲ. ಹೋಗ್ತೀನಿ. ಹೋಗ್ತೀರಾ? ಏನು ಕೇಳಲ್ಲ. ಏನು ಕೇಳಲ್ಲ. ಹೋಗ್ತೀರಾ? ಒಟ್ಟು ಮದ್ವೆಗೆ ಹೋಗ್ತೀರಾ? ಓಕೆ. ನೀವು ಬ್ರೋ? ಸರ್ ಅದು ಲವ್ ಅಲ್ಲ ಸರ್. ಲವ್ ಅಲ್ಲ. ಏನ್ ಮಾಡ್ತೀರಾ ನೀವು? ರಿಯಾಕ್ಟ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ? ಯಾಕಂದ್ರೆ ಅವ್ರದ್ದು ಇದು ಗೊತ್ತಾಗುತ್ತಲ್ಲ ಸರ್, ಅವ್ರು ಈ ತರ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ. ಒಂದ್ ಸ್ವಲ್ಪ ಫೀಲ್ ಆಗುತ್ತೆ. ಮ್ಯಾರೇಜ್ಗೆ ಹೋಗ್ತೀರಾ? ಮ್ಯಾರೇಜ್ಗೆ ಏನು ಹೋಗಲ್ಲ ಸರ್, ಆ ತರ ಹೋಗಲ್ಲ. ಹೋಗಕ್ಕೆ ಇಷ್ಟಪಡಲ್ಲ. ನೀವು ಸರ್? ಒಂದು ಕಾರಣ ಕೇಳ್ತೀನಿ, ಅದು ಅವ್ರ ಫ್ಯಾಮಿಲಿಯಿಂದ ಆಗಿದ್ರೆ ಬಿಟ್ಬಿಡ್ತೀನಿ. ಹಾ, ಬೇರೆ ಏನಾದ್ರು ಕಾರಣ ಇದ್ರೆ ಫೇಸ್ ಮಾಡೋಣ. ಓಕೆ. ಕೇಳೋಣ. ಮ್ಯಾರೇಜ್ಗೆ ಹೋಗ್ತೀರಾ? ಹೋಗ್ತೀರಾ? ಓಕೆ. ನೀವು ಪ್ರೀತಿಲಿ ಇಬ್ರು ಮ್ಯೂಚುವಲ್ ಆಗಿ ಜೊತೆಗೆ ಚೆನ್ನಾಗಿದ್ದು ಒನ್ ಡೇ ಸಡನ್ ಆಗಿ ಅವ್ರು ಕಾಲ್ ಮಾಡಿ ಈಗ ನಾಳೆ ನನ್ನ ಮದ್ವೆ ಇದೆ ಬಾ ಅಂತ ನೀವು ಇನ್ವೈಟ್ ಮಾಡಿದ್ರೆ ಏನ್ ಮಾಡ್ತೀರಾ ನೀವಾದ್ರೆ ಅಂತ? ಐ ವಿಶು ಬೆಸ್ಟ್ ಆಫ್ ಲಕ್ ಅಂತ ಅಂತೀನಿ ಬ್ರೋ. ಯಾಕಂದ್ರೆ ನಮ್ಮನ್ನ ಕಳ್ಕೊಂಡ ಮೇಲೆ ಅವ್ರಿಗೆ ಅದಕ್ಕಿಂತ ಅತಿ ಹೆಚ್ಚು ಲವ್ ಬೇರೆ ಕಡೆಯಿಂದ ಸಿಗುತ್ತೆ ಅಂತಂದ್ರೆ ವಿ ಶುಡ್ ವಿಶ್ ಅಂತ ಅನ್ಕೊಂತೀನಿ. ನಾವು ಅದನ್ನ ವಿಶ್ ಮಾಡ್ಬೇಕು. ಯಾಕಂದ್ರೆ ಅದನ್ನ ಅವ್ರು ತಗೊಳಕ್ ಇಷ್ಟಪಡಲ್ಲ ಅಂತ ಅಂದ್ಮೇಲೆ ನಾವು ಅದನ್ನ ಫೋರ್ಸ್ಫುಲಿ 1% ತಗೋಬಾರ್ದು ಬ್ರೋ. ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಲವ್ ಅನ್ನೋದೇ ಆ ರೀತಿ ಇರ್ಬೇಕು. 1% ಫೋರ್ಸ್ಫುಲಿ ತಗೋಬಾರ್ದು ನಾವು. ಅದು ಯಾವ ತರ ಹೋಗುತ್ತೋ ಅವರಿಗೆ ವಿಶ್ ಮಾಡಿ ಕೈ ಬಿಡ್ಬೇಕು. ಬಟ್ ನಮ್ದು ಕೊನೆ ಲಾಸ್ಟ್ ಪ್ರೀತಿ ಇರೋ ಮಟನೂ ನಾವು ಟ್ರೈ ಮಾಡ್ಬೇಕು. ನಾವು ಕೊನೆ ಉಸಿರಿರೋ ಮಟನೂ ಲವ್ನ ಪಡ್ಕೊಳಕ್ಕೆ ಟ್ರೈ ಮಾಡ್ಬೇಕು. ಅದಾಗ್ಲಿಲ್ಲ ಅಂತ ಅಂದಾಗ ನಾವ್ ಏನು ಮಾಡೋಕ್ಕಾಗಲ್ಲ ಬ್ರೋ. ನಮ್ಮ ಪ್ರಯತ್ನ ನಾವು ಪಟ್ಟಿರ್ತೀವಿ, ಅದಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟರೆ ಸಾಧ್ಯ ಅಲ್ಲ ಬ್ರೋ. ಹೌದಾ? ಎರಡು ಕಣ್ಣು ಅದು 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಒಬ್ರೆ ಎಷ್ಟಂತ ಪ್ರಯತ್ನ ಪಡೋಕ್ಕಾಗುತ್ತೆ ಬ್ರೋ. ಹೌದಾ? ಬಟ್ 1% ಕೂಡ ಫೋರ್ಸಬಲಿ ತಗೋಬೇಡಿ ಲವ್ನ ಮಾತ್ರ. ಯಾಕಂದ್ರೆ ಇನ್ ಫ್ಯೂಚರ್ ಇಟ್ ಮೇ ಹರ್ಟ್. ಅದು ಏನೋ ಒಂದು ಯಾವ್ದೋ ರೂಪದಲ್ಲಿ ಅದು ಫ್ಯೂಚರ್ ಒಳಗೆ ಹರ್ಟ್ ಆಗ್ಬೋದು. ಅದು ಬೇಗೆಲ್ಲ ಹೋಗಲ್ಲ, ಕಷ್ಟ ಆಗತ್ತೆ. ಆದ್ರೂ ವಿಶ್ ಏನೋ ಮಾಡಲ್ಲ. ಅದೇ ಅವ್ರವ್ರ ಜೀವನ ಅವರು ಮುಂದುವರ್ಸ್ಲಿ ಅಷ್ಟೇ. ಋಣ ಇಲ್ಲ ಅನ್ಕೊಂಡೆ ಅಲ್ಲಿಗೆ ಎಂಡ್ ಅಷ್ಟೇ. ಏನಿಲ್ಲ, ನಾವು ತಿಂತೀವಿ ಹೊರತು ಅವ್ರಿಗಂತೂ ನೋವು ಕೊಡಲ್ಲ ಅಷ್ಟೇ. ಹೋಗ್ತೀರಾ? ಹೋಗ್ತೀರಿ? ಏನು ಕೇಳಲ್ಲ ಬ್ರೋ. ಇವಾಗ ಏನ್ ಕೇಳಕ್ಕಾಗುತ್ತೆ? ಅವ್ರ ಮದ್ವೆ ನಾಳೆ ಇದೆ ಅಂದ್ಮೇಲೆ ಅವ್ರ ನಮ್ ಜೊತೆ ಅಷ್ಟು ಚೆನ್ನಾಗಿದ್ಮೇಲೆ ಅವ್ರಿಗೇನೋ ಇಷ್ಟ ಇದ್ರೆ ನಮ್ಮನ್ನೇ ಮದ್ವೆ ಆಗಿರೋದು. ನಮ್ಮನ್ ಮದ್ವೆ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಏನೋ ಫಾಲ್ಟ್ ಇದೆ ಅಂತ ಅಲ್ಲೇ ಅರ್ಥ ಮಾಡ್ಕೊಬೇಕಲ್ಲ.
ಇದು ಫಾಲ್ಟ್ ಇರ್ಲಿಲ್ಲ ಅಂದ್ರೆ ಅವರೇ ಹೇಳಿರೋರಲ್ಲ, ಇಲ್ಲ ಫಸ್ಟೇ ಹೇಳಿರೋರು ನಮ್ಗೆ. ಅಷ್ಟು ನಂಬಿಕೆ ಇಟ್ಟು ಕರೆದಿದ್ದಾರೆ ಅಂದ್ರೆ ಹೋಗಿ ಬರೋದು ಒಂದು ಕರೆಕ್ಟ್ ಆಗುತ್ತೆ. ನೀವು ಲವ್ ಮಾಡಿ ಆ ಹುಡುಗಿನೂ ಓಕೆ ಅಂತ ಹೇಳಿ ನೀವಿಬ್ರು ಜೊತೆಗೆ ಚೆನ್ನಾಗಿದ್ದು ಸಡನ್ ಆಗಿ ಒಂದಿನ ಹುಡುಗಿ ನಿಮಗೆ ಕಾಲ್ ಮಾಡಿ ನಾಳೆ ನನ್ನ ಮದುವೆ ಇದೆ ಬಾ ಅಂತ ಇನ್ವೈಟ್ ಮಾಡಿದ್ರೆ ಏನ್ ಮಾಡ್ತೀರಾ ನೀವು? ನನ್ನ ಜೊತೆ ನಮ್ಮ ಫ್ರೆಂಡ್ಸ್ನೆಲ್ಲ ಊಟ ಕರ್ಕೊಂಡು ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಊಟ ಕರ್ಕೊಂಡು ಹೋಗ್ತೀರಾ, ಊಟ ಮಾಡ್ಕೊಂಡ್ ಬರ್ತೀರಾ? ಬರ್ತೀವಿ. Okay, ಏನು ಕೇಳಲ್ವಾ ಅಲ್ಲಿ? ಏನು ಕೇಳೋ ಸೈಲೆಂಟ್ ಆಗಿ ಊಟ ಮಾಡ್ಕೊಂಡ್ ಬರ್ತೀರಾ? ಅವ್ರಿಲ್ಲ ಅಂದ್ರೆ ಇನ್ನೊಬ್ರು. ನಮಗೆಲ್ಲ ಗೊತ್ತಾಗೋಯ್ತು. ಓಕೆ, ನೀವು ಬ್ರೋ? ಬ್ರೋ ಅವರಿಂದ ನಮ್ಮನ್ನ ಬಿಟ್ಟು ದೂರ ಇದ್ದು ಚೆನ್ನಾಗಿರ್ತಾರೆ ಅಂದ್ರೆ ಎದ್ ಬಿಡ್ಲಿ ಬ್ರೋ, ಅದಕ್ಕೆ ಯಾಕೆ ನಾವು ಫೋರ್ಸ್ ಮಾಡ್ಬೇಕು? ನೈಸ್, ಅರ್ಥ ಮಾಡ್ಕೊಂಡು ಬಿಟ್ಟು ಅರ್ಥ ಮಾಡ್ಕೊಂಡ್ ಬಿಟ್ಬಿಡ್ಬೇಕು. ಮದ್ವೆಗೆ ಹೋಗ್ತೀರಾ? ಹಾ ಬ್ರೋ, ಹೋಗೋಣ ಬ್ರೋ. ಹೋಗಿ ಬರ್ತೀರಾ? ಹಾ ಬ್ರೋ. ಫೈನಲ್ ಆಗಿ ಅವ್ರಿಗೆ ಏನ್ ಹೇಳ್ತೀರಾ? ಮುಂದೆ ಚೆನ್ನಾಗಿ ನಮ್ಮ ಜೊತೆ ಜೀವನದಲ್ಲಿ ಎಲ್ಲಾ ಕೆಟ್ಟ ಘಟನೆಗಳನ್ನ ಮರೆತು ಮುಂದೆ ಹೊಸ ಜೀವನ ಸ್ಟಾರ್ಟ್ ಮಾಡಕ್ ಹೇಳ್ಬರ್ಬೇಕು. ಸೂಪರ್. ನೀವು ಬ್ರೋ? ನಾನು ಹೋಗಲ್ಲ ಬ್ರೋ, ಮದ್ವೆ ಹೋಗಲ್ಲ. ಬಿಟ್ಟು ಹೋಗಿರ್ತಾರ, ಮತ್ತೇನ್ ಅವ್ರ ಹತ್ರ ಬಿಟ್ಟು ಹೋದ್ರ ಹತ್ರ ಏನು ಕೇಳ್ತೇವೆ ಅಷ್ಟೇ. ಅವ್ರ ಮಾತು ಏನು ಕೇಳಲ್ಲ ಬ್ರೋ. ಮದ್ವೆಗೆ ಹೋಗಲ್ಲ? ಮದುವೆಗೂ ಹೋಗಲ್ಲ. ನೀವು ಬ್ರೋ? ಬ್ರೋ ಹೋಗ್ತೀವಿ. ಏನ್ ಮಾಡ್ತೀರಾ ಹೋಗಿ? ಹೋಗಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಊಟ ಮಾಡ್ಕೊಂಡು ಬರ್ತೀರಾ? ನೀವು ಬ್ರೋ? ಹೋಗ್ತೀನಿ, ಹೂ ಅಂದ್ರೆ ಎತ್ತಾಕೊಂಬರ್ತೀನಿ, ಇಲ್ಲ ಅಂದ್ರೆ ಒಡೆ ಪಾಯಸ ತಿನ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ್ಕೊಂಡು ಬರ್ತೀನಿ. ಹುಡ್ಗಂಗ್ ಆಲ್ ದ ಬೆಸ್ಟ್ ಅಂತ ಹಂಗೆ ಹೇಳಿ ಬರ್ತೀರಾ? ಓಕೆ ಓಕೆ. ನೀವು ಬ್ರೋ? ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಬ್ರೋ. ಹೋಗ್ತೀರಾ ಮದ್ವೆಗೆ? ನಾನು ಲವ್ ಮಾಡೋದು ಏನಿಲ್ಲ, ಹೋಗಿ ಬರ್ತೀನಿ ಮದ್ವೆ. ಹೋಗಿ ಬರ್ತೀರಾ? ಓಕೆ. ಏನು ಕೇಳಲ್ಲ ನೀವು? ಏನ್ ಓಕೆ. ಬ್ರೋ, ರಿಯಾಕ್ಟ್ ಮಾಡ್ಲಿಕ್ಕೆ ಅದು ಸಿಚುವೇಶನ್ ನಮಗೂ ಕೂಡ ಬಹಳ ಫೀಲ್ ಆಗತ್ತೆ. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಬಟ್ ಆ ಟೈಮಲ್ಲಿ ಯಾವ ತರ ಇರ್ತೀವಲ್ಲ ಗೊತ್ತಾಗಲ್ಲ. ಬಟ್ ಅವ್ರು ಯಾವ ತರ ಕರೀತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಹೋಗ್ಬಹುದು. ಹೋಗ್ತೀರಾ ಮದ್ವೆಗೆ? ಮದುವೆ ಹೋಗ್ತೀವ್ರಿ. ಹೋಗ್ತೀವಿ. ಯಾಕಂದ್ರೆ ಇವಾಗ ಲವ್ ನಾವು ಅದು ಸ್ವಾರ್ಥ ಆಗ್ಬಾರ್ದು. ನಮ್ ಜೊತೆ ಇಲ್ಲ ಅಂತ ಹೇಳೋದಕ್ಕೆ ಬೇರೆ ಜೊತೆ ಚೆನ್ನಾಗಿರ್ಬೋದಲ್ಲ. ಲವ್ ಅಂದ್ರೆ ಬೇರೆ ಜೊತೆ ಚೆನ್ನಾಗಬೇಕು. ಅಲ್ಲಿದ್ದಾಗೂ ಕೂಡ ನಾವು ಇಷ್ಟಪಡ, ನಾವು ಅಲ್ಲಿ ಚೆನ್ನಾಗಿದಾರ, ನಾವು ಲವ್ ಮಾಡಿದೀವ, ಅಲ್ಲಿದ್ದಾರ ಚೆನ್ನಾಗಿದಾರ, ಓಕೆ, ಅಲ್ಲಿ ನಾನು ಇಷ್ಟಪಡ ನಾವು. ಸೂಪರ್. ನೀವು ಸಿಕ್ಕಿಲ್ಲ ಅಷ್ಟೇ. ಒಂದು ಲವ್ ಅಂದ್ರೆ ಒಬ್ನಿಗೆ ಮೈ ಕೊಟ್ಬಿಟ್ಟು ಮತ್ತೆ ಇನ್ನೊಬ್ರಿಗೆ ಮದುವೆ ಮಾಡ್ಕೊಳ್ಳೋದು ಇಂಥವೆಲ್ಲ ಮಾಡ್ಬಾರ್ದು. ಒಬ್ರಿಗೆ ಟ್ರೂ ಲವ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಮದುವೆ ಮಾಡ್ಕೊಂಡು ಅದು ಏನೇ ಪ್ರಾಬ್ಲಮ್ ಇರಲಿ, ಏನೇ ಕಷ್ಟ ಇರಲಿ, ಅವ್ರ ಜೊತೆ ಹೊಂದಾಣಿಕೆ ಇಟ್ಕೊಂಡ್ಬಿಟ್ಟು ನಡ್ಸ್ಕೊಂಡು ಹೋಗೋದೇ ಒಂದು ಜೀವನ. ಅಲ್ಲ, ನಿಮ್ಗೆ ಇನ್ವೈಟ್ ಮಾಡಿದ್ರೆ ಮದ್ವೆಗೆ ನೀವು ನಾನು ಹೋಗಲ್ಲ ಬ್ರೋ. ಹೋಗಲ್ಲ. ನಾವು ಪ್ರೀತಿ ಮಾಡಿರೋ ಜೀವ ಚೆನ್ನಾಗಿದೆ ಅಂದ್ರೆ ಹೋಗ್ತೀವಿ. ಹೋಗ್ತೀರಾ? ಬಟ್ ನಾವು ಪ್ರೀತಿ ಮಾಡಿರೋ ಜೀವ ಚೆನ್ನಾಗಿದೆ ಅಂದ್ರೆ ಹೋಗ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ವಲ್ಲ. ನೀವು ಹೋಗ್ತೀರಾ? ಪರಿಸ್ಥಿತಿಗೆ ತಕ್ಕಂತೆ ಅವರು ನಮಗೆ ಬಿಟ್ಟೋಗಿರ್ಬೋದು ಹೊರತು ಅವ್ರ ಮನ್ಸಾರೆ ಬಿಟ್ಟೋಗಿರಲ್ಲ. ನಾವು ಹೋಗ್ತೀವಿ. ಹೋಗ್ತೀರಾ? ಓಕೆ. ಯಾಕೆ ಹೋಗ್ಬಾರ್ದು? ಕರೆಕ್ಟ್. ಅದೇನು ಅವ್ರದ್ದೇನೋ ಪ್ರಾಬ್ಲಮ್ ಇರುತ್ತೆ. ಏನಾದ್ರು ಕೇಳ್ತೀರಾ ಹೋಗಿ? ಏನು ಕೇಳಲ್ಲ. ನಾನಾದ್ರೂ ಕೇಳ್ತೀನಿ ಬಿಟ್ಟೋಗಿದ್ ರೀಸನ್ ಏನಂತ ಹೇಳಿ. ಬಿಟ್ಟೋಗಿದ್ ರೀಸನ್ ಕೇಳ್ತೀವಿ. ಇವಾಗ ಯಾವ ರೀತಿ ಬಿಟ್ಟೋದ್ರಿ ನೀವು? ಏನಕ್ಕೆ ನಮ್ದ್ರಲ್ಲಿ ಸಮ್ಟೈಮ್ ಇವಾಗ ಸ್ವಲ್ಪ ಫೇಲ್ಯೂರ್ ಇದೀವಿ, ಸೆಟ್ಲ್ಮೆಂಟ್ ಆಗಿಲ್ಲ. 25 ವರ್ಷಕ್ಕೆ ಯಾರು ಸೆಟ್ಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಟೈಮಲ್ಲಿ ಓದ್ತಿದ್ದಾರೆ, ಏನೋ ಒಂದು ಸೆಟ್ಲ್ಮೆಂಟ್ಗೆ ಒಂದು ಲೈಫ್ ಲೀಡ್ ಮಾಡ್ತಿದ್ದಾರೆ. ಸೊ ಆ ಟೈಮಲ್ಲಿ ವೇಟ್ ಮಾಡ್ತಿದ್ವಿ ನಾವು ಕೂಡ, ಲೈಫ್ ಲೀಡ್ ಮಾಡೋಣ, ಅದು ಮಾಡ್ಕೊಂಡು ಅವ್ರಿಗೆ ಮನೇಲಿ ಕೇಳೋಣ, ಏನೋ ಒಂದು ಸಿಚುವೇಶನ್ ತಗೊಂಡೆ ಮದುವೆ ಆಗ್ಬಹುದು ಅಂತ ಅನ್ಕೊಂಡಿರ್ತೀವಿ ನಾವು. ಬಟ್ ಆ ಟೈಮಲ್ಲಿ ಅವರಿಗೆ ಒಂದು ಮನೇಲಿ ಪ್ರೆಷರ್ ಇರುತ್ತೆ, ಅಥವಾ ಅವರಿಗೆ ಬಹಳ ಕಷ್ಟದಲ್ಲಿರ್ತಾರೆ ಅವರು ಕೂಡ. ನಮ್ಗೆ ನಾವು ಹುಡುಗರು ಅಂದ್ರೆ ನಮ್ಗೆ ಯಾರು ಸ್ವಲ್ಪ ಹೇಳಿಲ್ಲ ಮನೇಲಿ. ಅವರ ತಂದೆ ತಾಯಿ ರಿಲೇಶನ್ಶಿಪ್ ಅಲ್ಲಿ ಎಲ್ಲರೂ ತುಂಬಾ ಅವರಿಗೆ ಟ್ರೀಟ್ ಮಾಡಿರ್ತಾರೆ, ಬಹಳ ಟಾರ್ಚರ್ ಕೊಟ್ಟಿರ್ತಾರೆ ಮನೇಲಿ ಕೂಡ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಬಿಟ್ಟು ಕೊಡ್ಬೇಕಾಗತ್ತೆ ಸಿಚುವೇಶನ್ ಬಂದಾಗ. ಹರ್ಟ್ ಆಗತ್ತಂತೀರಾ? ಇರಕ್ಕಾಗಲ್ಲ ಬ್ರೋ, ಸಾಯೋ ತರ ಆಗತ್ತೆ. ಲವ್ ಅಲ್ಲಿ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಮುಂದೆ ಹೇಳ್ತೀನಿ ನಾನು, ದಯವಿಟ್ಟು ಯಾರು ಲವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾಡಿದ್ರೆ ಪಡ್ಕೋಬೇಕಾದ್ರೆ ಆ ತರ ಮಾಡಿ ದಯವಿಟ್ಟು. ನಾನು ಒಂದು ಸಿಚುವೇಶನ್ ಕೊಡೋದು ಏನಂತಂದ್ರೆ, ಇವತ್ತಿನ ಯೂತ್ಗೆ, ನಾನು ಕೂಡ ಯೂತೆ, ಸೊ ನಾನು ಕೂಡ ಲವ್ ಅಲ್ಲಿ ಇದ್ದೆ 3 years, ನಾನು ಲವ್ ಅಲ್ಲಿ ಇದ್ದೆ. ಸೊ ನಾನು ಇವಾಗ ಹಾಳಾಗಿನ ಅಂತ ಅಂತಿಲ್ಲ, ಬಟ್ ನಾನು ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಇನ್ನೂ ಆಗ್ಬೇಕಂತ ಬಹಳ ಕನಸು ಕಂಡಿದೆ. ಬಟ್ ಆಗ್ಲಿಲ್ಲ, ಅದು ಆಗ್ತೀನಿ ಮುಂದೆ ಒಂದಿನ ಲೈಫಲ್ಲಿ ಸೆಟ್ಲ್ ಆಗೇ ಆಗ್ತೀನಿ. ಅಚೀವ್ಮೆಂಟ್ ನಾನು ಮಾಡ್ತೀನಿ, ನಾನು ತೋರಿಸ್ತೀನಿ. ಬಟ್ ಏನಾಗತ್ತೆ ಅಂತ ಹೇಳಿ, ಬಟ್ ಯಾರು ಕೂಡ ಲವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಅಂದ್ರೆ ಲವ್ ಮಾಡಿ ಒಂದು ಸ್ಟೇಜಿಗೆ ಹೋಗಿ ಲೈಫನ್ನ ಲೀಡ್ ಮಾಡ್ಕೊಂಡು ಸೆಟ್ಲ್ ಮಾಡ್ಕೊಂಡು ಆಮೇಲೆ ಲವ್ ಮಾಡಿ. ಆವಾಗ ಒಂದು ಅಚೀವ್ಮೆಂಟ್ ಆಗುತ್ತೆ, ಇಬ್ರು ಮನೇಲಿ ಒಪ್ಕೊಳ್ತಾರೆ, ಮದುವೆ ಮಾಡ್ಕೊಡ್ತಾರೆ. ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತಂದ್ರೆ ಆಸ್ ಪರ್ ಪರ್ಪಸ್ ಏನಿದೆಯಲ್ಲ, ಪರ್ಪಸ್ ಅವ್ರು ಏನ್ ಮಾಡ್ತಾರೆ ಅದನ್ನ ಮಾಡ್ಲಿ. ಅದು ಎಲ್ಲಾ ರೀತಿಗೂ ಕೂಡ ಕರೆಕ್ಟ್ ಇರುತ್ತೆ, ಕಾನೂನು ರೀತಿ ಕರೆಕ್ಟ್ ಇದೆ. ಅವ್ರಿಗೆ ಏಜಿಗೆ ಇರುತ್ತೆ, ಒಂದು 25-28 ಏಜಿಗೆ ಆರಾಮ್ ಮಾಡ್ಬೋದು. 22 ಅಂತ ಮಾಡಿದ್ರು ಕೂಡ ಒಂದೊಂದು ಲೈಫಲ್ಲಿ ಸೆಟ್ಲ್ ಆಗಿ ಮದುವೆ ಆಗ್ಬೋದು. ಇದನ್ನ ಲೈಫಲ್ಲಿ ಸೆಟ್ಲ್ ಆದ್ಮೇಲೆ ಆದ್ಮೇಲೆ ಮಾಡಿ. ಪ್ರೀತಿಲಿ ಮೋಸ ಮಾಡಬೇಡಿ ಅಂತ ಹೇಳಿ. ಮೋಸ ಮಾಡಬೇಡಿ. ಸೂಪರ್. ಸೆಟ್ಲ್ ಆದ್ಮೇಲೆ ಲೈಫಲ್ಲಿ ಸೆಟ್ಲ್ ಆದ್ಮೇಲೆ ಸೂಪರ್.